श्रीभगवानुवाच मया प्रसन्नेन तवार्जुनेदं रूपं परं दर्शितमात्मयोगात् तेजोमयं विश्वमनन्तमाद्यै यन्मे त्वदन्येन न दृष्टपूर्वम्. ಶ್ಲೋಕಕ್ಕೂ ಮೊದಲು ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ, ಮಯಾ ನಲ್ಲಿ ಯಾ ದೀರ್ಘ ಬಂದು ನಂತರ ಯಾ ಮೇಲೆ ಪದ್ದು ಆಘಾತ ಕೊಡಬೇಕು. ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯೈ ತೇಜೋಮಯಂ. ಇಲ್ಲಿ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ರೀತಿ, ಕಾರಣ ಮುಂದಿನ ಶಬ್ದ ಅವರ್ಗೀಯ ವ್ಯಂಜನ ವ, ವಿಶ್ವ ವದೊಂದಿಗೆನೆ ಪ್ರಾರಂಭ ಆಗ್ತಾ ಇದೆ. ತೇಜೋಮಯಂ ವಿಶ್ವಮನಂತಮಾದ್ಯೈ, ವಿಶ್ವ ಮನಂತ ಮಾದ್ಯ, ವಿಶ್ವನಲ್ಲಿ ವಿ ಮೇಲೆ ಆಘಾತ, ಮನಂತ ನ ಮೇಲೆ ಆಘಾತ, ಮಾದ್ಯ ಮಾ ದೀರ್ಘ ಬಂದು ಮಾ ಮೇಲೆ ದದ್ವಾಘಾತ ಬರಬೇಕು. ಶಬ್ದದ ನಂತರ ಅನುಸ್ವಾರ ಉಚ್ಚಾರಣೆ ನಾಸಿಕಾಯ ರೀತಿ. ವಿಶ್ವಮನಂತಮಾದ್ಯೈ ತೇಜೋಮಯಂ ವಿಶ್ವಮನಂತಮಾದ್ಯೈ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ ಯನ್ಮೇ ತ್ವದನ್ಯೇನ ತ್ವದನ್ಯೇನ ನ ದೃಷ್ಟಪೂರ್ವಂ. ಯನ್ಮೇ ತ್ವದನ್ಯೇನ ಶಬ್ದದಲ್ಲಿ ಒಂದು ನ, ಅದಾದ ನಂತರ ಮತ್ತೊಂದು ನ, ಮುಂದೆ ಮುಂದಿನ ಶಬ್ದ ದೃಷ್ಟಪೂರ್ವಂ. ಈ ರೀತಿ ಕೊನೆಯ ಚರಣ ಇದೆ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯೈ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. रे